ಇನ್ನು ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಇದೆ. ಸಿಎಂ ಸೂಚನೆ ನೀಡಿದ್ರು ಕೂಡ ಬೆಂಗಳೂರಿನಲ್ಲಿ ಭದ್ರತೆ ಅನ್ನೋದೇ ಇಲ್ಲ. ಪ್ರಮುಖ ಸ್ಥಳಗಳಲ್ಲಿ ಕಟ್ಟೆಚ್ಚರವನ್ನ ಪೊಲೀಸರು ವಹಿಸಿಲ್ಲ. ಏನ್ರಪ್ಪ ಬೇಸಿಗೆ ಹೊರಗಡೆ ಬಂದ್ರೆ ಬಿಸಿಲು ಅಂತ ಹೇಳಿ ಪೊಲೀಸರು ಒಳಗಡೆ ಕುತ್ಕೊಂಡಿದ್ದೀರಾ? ಏನ್ ಕತೆ ಗೊತ್ತಾಗ್ತಾ ಇಲ್ಲ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಲ್ಲಿ ಯಾವುದೇ ಭದ್ರತೆ ಇಲ್ಲ, ಯಾವುದೇ ಚೆಕ್ಕಿಂಗ್ ಇಲ್ಲ. ಹಿಂಗಾದ್ರೆ ಹೆಂಗೆ? ಬೆಂಗಳೂರು ಮೇನ್ ಸಿಟಿ, ಬೆಂಗಳೂರಿನಲ್ಲಿ ಎಷ್ಟು ಮಟ್ಟಿಗೆ ಭದ್ರತೆ ಇರಬೇಕು? ನಾಳೆ ಸಹ ಏನಾದರೂ ಹೆಚ್ಚು ಕಡಿಮೆ ಆದಾಗ ನೀವುಗಳು ಬಂದು ಅವಾಗ ಬಾಯಿ ಬಡ್ಕೊಂಡ್ರೆ ಏನೂ ಸಿಗೋದಿಲ್ಲ. ಮುಖ್ಯಮಂತ್ರಿಗಳು ಅಷ್ಟೊಂದು ಹೇಳಿದ್ದಾರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ. ಆದರೆ ಬೆಂಗಳೂರಿನ ಪೊಲೀಸರು ಯಾಕೋ ಭದ್ರತೆ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಸರಿದಿದೆ. ಹೀಗಾಗಿ ಭಾರತದ ಎಲ್ಲೆಡೆ ಆತಂಕವೂ ಕೂಡ ಹೆಚ್ಚಾಗಿರುವಂಥದ್ದು. ಆದರೆ ಬೆಂಗಳೂರಿನ ಪ್ರಮುಖ ಸ್ಥಳಗಳೇನಿದೆ ಅಲ್ಲೆಲ್ಲವೂ ಕೂಡ ಹೈ ಸೆಕ್ಯೂರಿಟಿಯನ್ನು ಒದಗಿಸಬೇಕಾಗತ್ತೆ. ಆದರೆ ಯಾವುದೇ ರೀತಿ ಇಲಾಖೆ ಇಲ್ಲಿ ಹೈ ಸೆಕ್ಯೂರಿಟಿ ಒದಗಿಸದೇ ಇರೋದು ಎದ್ದು ಕಾಣಿಸ್ತಾ ಇದೆ. ಸದ್ಯ ನಾನು ಇವಾಗ ಬೆಂಗಳೂರಿನ ಪ್ರತಿಷ್ಠಿತ ಅಂದ್ರೆ ಹಳೆಯದಾದ ರೈಲ್ವೆ ಸ್ಟೇಷನ್ ಏನಿದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್, ಆ ಒಂದು ರೈಲ್ವೆ ಸ್ಟೇಷನ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಒಂದು ರೈಲ್ವೆ ಸ್ಟೇಷನ್ನ ಪರಿಸ್ಥಿತಿ. ಸಾಕಷ್ಟು ಜನ ಅಂದ್ರೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಅಂದ್ರೆ ಲಕ್ಷಾಂತರ ಜನ ಈ ಒಂದು ರೈಲ್ವೆ ಸ್ಟೇಷನ್ಗೆ ಬರ್ತಾ ಇರ್ತಾರೆ. ಹಾಗೆ ಈ ಒಂದು ರೈಲ್ವೆ ಸ್ಟೇಷನ್ ಇಂದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾರೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನರು ಬರ್ತಾರೆ. ಅಂದ್ರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಸಾಕಷ್ಟು ಪ್ರಯಾಣಿಕರು ಈ ಒಂದು ರೈಲ್ವೆ ಸ್ಟೇಷನ್ಗೂ ಕೂಡ ಬಂದು ಇಳಿತಾರೆ. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಸೆಕ್ಯೂರಿಟಿಯನ್ನ ಒದಗಿಸಿಲ್ಲ. ಕೇವಲ ಪೆಹಲ್ಗಾಮ್ ಅಲ್ಲಿ ಅಟ್ಯಾಕ್ ಆಗಿದ್ದು ಅಥವಾ ಪಂಜಾಬ್ ಗುಜರಾತ್ ಅಲ್ಲಿ ಅಟ್ಯಾಕ್ ಆಗುತ್ತೆ, ಉತ್ತರ ಭಾರತದಲ್ಲಿರೋರಿಗೆ ಮಾತ್ರ ಅಟ್ಯಾಕ್ ಆಗುತ್ತೆ, ನಮ್ಗೆ ಯಾವುದೇ ರೀತಿ ಅಟ್ಯಾಕ್ ಆಗೋದಿಲ್ಲ ಅನ್ಕೊಳ್ಳೋದು ನಿಜಕ್ಕೂ ಕೂಡ ಮೂರ್ಖತನ. ಯಾಕಂತ ಹೇಳಿದ್ರೆ ಇದೇ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೂ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ರಾಮೇಶ್ವರಂ ಕೆಫೆ ಬಳಿಯೂ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, MG ರೋಡಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಹೀಗಾಗಿ ಉತ್ತರ ಭಾರತದವರು ಎಷ್ಟು ಡೇಂಜರ್ ಅಲ್ಲಿ ಇರ್ತಾರೋ ಅದೇ ರೀತಿಯಲ್ಲಿ ನಾವು ಕೂಡ ಡೇಂಜರ್ ಅಲ್ಲಿ ಇರುವಂತಹದ್ದು. ಸೊ ಹೀಗಾಗಿ ಇಂತಹ ಪ್ರದೇಶಗಳು ಅಂದ್ರೆ ಸೂಕ್ಷ್ಮ ಪ್ರದೇಶಗಳು ಅಂತಾನೆ ಹೇಳ್ಬೋದು. ಸೊ ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಸೆಕ್ಯೂರಿಟಿನ ಒದಗಿಸೋದು ಮುಖ್ಯ ಆಗತ್ತೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಪ್ರತಿ ಭಾಗದಲ್ಲೂ ಕೂಡ ಸಾಕಷ್ಟು ಜನರು ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಬೇರೆ ಬೇರೆ ಭಾಗದಿಂದ ಬರೋದ್ರಿಂದ ಬೇರೆ ಬೇರೆ ಭಾಗಕ್ಕೆ ಹೋಗೋದ್ರಿಂದ ಎಲ್ಲರೂ ಕೂಡ ಲಗೇಜ್ ಅನ್ನ ಕ್ಯಾರಿ ಮಾಡ್ತಾರೆ. ಆ ಒಂದು ಲಗೇಜ್ ಅನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ, ಮೆಟಲ್ ಡಿಟೆಕ್ಟರ್ಗಳನ್ನ ಹೆಚ್ಚಾಗಿ ಅಳವಡಿಸಬೇಕಾಗತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಪೊಲೀಸ್ ಸೆಕ್ಯೂರಿಟಿ ಇಲ್ದಲೇ ಇರೋದು ಎದ್ದು ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಕೇರ್ಲೆಸ್ ಮಾಡಿದ್ರೆ ಸಾರ್ವಜನಿಕರಿಗೂ ಕೂಡ ಬಹಳಷ್ಟು ತೊಂದರೆ ಆಗುತ್ತೆ. ಹೀಗಾಗಿ ಇಲಾಖೆಯು ಕೂಡ ಇದನ್ನ ಗಮನಿಸಬೇಕಾಗತ್ತೆ. ಈ ರೀತಿಯ ಹೈ ಅಂದ್ರೆ ಅತಿ ಸೂಕ್ಷ್ಮ ಪ್ರದೇಶಗಳೇನಿದೆ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟಾಪ್ಗಳಾಗಿರಬಹುದು ಅಥವಾ ಏರ್ಪೋರ್ಟ್ಗಳಾಗಿರ್ಬೋದು, ಮೆಟ್ರೋ ಸ್ಟೇಷನ್ಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಹೈ ಸೆಕ್ಯೂರಿಟಿನ ಒದಗಿಸ್ಬೇಕಾಗತ್ತೆ. ಈಗಲಾದರೂ ಅಂದರೆ ಈಗ ಆಲ್ರೆಡಿ ಪಾಕಿಸ್ತಾನ ನಮ್ಮ ಭಾರತದ ಮೇಲೆ ಏನು ದಾಳಿಯನ್ನು ನಡೆಸ್ತಾ ಇದೆ, ಅದಕ್ಕೆ ನಮ್ಮ ಭಾರತವೂ ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಸೊ ಹೀಗಾಗಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಡೇಂಜರ್ ಆಗಿ ಇರುವಂಥದ್ದು. ಸೊ ಈಗಲಾದರೂ ಇಲಾಖೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಹೈ ಸೆಕ್ಯೂರಿಟಿಯನ್ನು ಒದಗಿಸ್ಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅಟ್ಲೀಸ್ಟ್ ಈಗಲೇ ಸೆಕ್ಯೂರಿಟಿಯನ್ನು ಒದಗಿಸಿದ್ರೆ ಮುಂದಾಗುವಂತಹ ಎಲ್ಲ ಅನಾಹುತಗಳನ್ನು ಕೂಡ ತಡೆಗಟ್ಟಬಹುದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.